ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವ್ಯಕ್ತಿಗಳನ್ನು ವಶೀಕರಣವಾಗಿ ನಮ್ಮ ಕಡೆಗೆ ಸೆಳೆಯಲು ಈ ಪ್ರಯೋಗವನ್ನು ನೀವು ಮಾಡಬಹುದು. ಬಟ್ ಪ್ರಯೋಗದ ತೀವ್ರತೆ ಬೇರೆ ಬೇರೆ ರೀತಿಯಲ್ಲಿರ್ತದೆ. ಸೊ ವಶೀಕರಣ ಇತ್ಯಾದಿಗಳನ್ನು ಯಾರ ಮೇಲೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ಗುರುವಾರ, ಭಾನುವಾರ ಅಥವಾ ಅಮಾವಾಸ್ಯೆಗಳಲ್ಲಿ ಅಥವಾ ಹುಣ್ಣಿಮೆಗಳಲ್ಲಿ ಈ ಪ್ರಯೋಗವನ್ನು ಪ್ರಾರಂಭ ಮಾಡಬಹುದು. ಅಂದರೆ ಎಲ್ಲಿವರೆಗೂ ಸರ್ ಮಾಡಬೇಕು? ಆ ವ್ಯಕ್ತಿ ಬರೋ ತನಕ ಮಾಡಬೇಕು, ಆಯಿತಾ? ಸೊ ರಾತ್ರಿ ಕಾಲದಲ್ಲಿ ನೀವು ಮಲಗುವಾಗ ಒಂದು ಲಿಂಬೆಹಣ್ಣನ್ನು ಬಲಗೈನಲ್ಲಿ ತಗೊಳ್ಳಿ, ಕೈನಲ್ಲಿ ಇಟ್ಕೊಳ್ಳಿ. ಕನಿಷ್ಠ ಪಕ್ಷ ಒಂದು 15 ನಿಮಿಷ ಆದರೂ ಈ ಲಿಂಬೆಹಣ್ಣಿಗೆ ನೀವು ಕೊಡಬೇಕಾಗುತ್ತೆ. ಇಂಥ ಮಗನಾದ ಇಂಥವರು ಅಥವಾ ಇಂಥವರ ಮಗಳಾದ ಇಂಥವರು ನಮ್ಮ ಕಡೆಗೆ ಆಕರ್ಷಿತರಾಗಲಿ ಅಥವಾ ನಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ಬೇಕು ನೀವು ಈ ಲಿಂಬೆಹಣ್ಣಿಗೆ, ಆಯಿತಾ? ಹೇಳ್ತಾ ಇರಬೇಕು ಈ ಒಂದು ವಿಷಯವನ್ನು, ಇಂಥವರ ಮಗನಾದ ಇಂಥವರು ನನ್ನನ್ನು ಹುಡುಕಿಕೊಂಡು ಬರಲಿ, ಇಂಥವರ ಮಗನಾದ ಇಂಥವರು ನನ್ನನ್ನು ಹುಡುಕಿಕೊಂಡು ಬರಲಿ, ಈ ಥರ, ಗೊತ್ತಾಯ್ತಾ? ಸೊ ಇದನ್ನು ಕನಿಷ್ಠ ಪಕ್ಷ ಒಂದು 15 ನಿಮಿಷಗಳಾದರೂ ಹೇಳಿ, ಅದಾದ ನಂತರ ಈ ಲಿಂಬೆಹಣ್ಣನ್ನು ನಿಮ್ಮ ತಲೆದಿಂಬಿನ ಅಡಿ ಇಟ್ಟು ನೀವು ಮಲಗಬೇಕು. ಪ್ರತಿದಿನ ಕಂಟಿನ್ಯೂ ಈ ಪ್ರಯೋಗವನ್ನು ಮಾಡಿ. ಆ ಲಿಂಬೆಹಣ್ಣು ಬಂದ್ಬಿಟ್ಟು ಒಣಗ್ತಾ ಇದ್ರೂ ಪರವಾಗಿಲ್ಲ, ಅದೇ ಒಣಗಿರೋ ಲಿಂಬೆಹಣ್ಣಿನಲ್ಲೇ ಈ ಪ್ರಯೋಗವನ್ನು ನೀವು ಮಾಡಬೇಕು. ಎಲ್ಲಿಯಾದರೂ ಲಿಂಬೆಹಣ್ಣು ಕೊಳೆತೋಯ್ತು ಅಂದರೆ ಮಾತ್ರ ಲಿಂಬೆಹಣ್ಣನ್ನು ನೀವು ಬದಲಾಯಿಸಬೇಕು. ನೆನ್ಪಿಟ್ಕೊಳ್ಳಿ, ಕೊಳೆತೋಯ್ತು, ಬೂಸ್ಟ್ ಬಂತು, ಏನಾದರೂ ಆಯಿತು ಅಂದರೆ, ಈ ಥರ ಏನಾದರೂ ಆಯಿತು ಅಂದರೆ ಮಾತ್ರನೇ ಲಿಂಬೆಹಣ್ಣನ್ನು ಬದಲಾಯಿಸಿ. ಅದು ಒಣಗೋಗ್ತಾ ಇದ್ದರೆ ಅದೇ ಲಿಂಬೆಹಣ್ಣಿನ ಮೇಲೆ ಈ ಪ್ರಯೋಗವನ್ನು ಮಾಡ್ತಾ ಇರಿ. ನೀವು ಇಚ್ಛಿತ ವ್ಯಕ್ತಿ ಅಥವಾ ನೀವು ಯಾವ ವ್ಯಕ್ತಿಯ ಬಗ್ಗೆ ಸಂಕಲ್ಪವನ್ನು ಮಾಡಿದಿರೋ ಆ ವ್ಯಕ್ತಿ ನಿಮ್ಮ ಕಡೆಗೆ ಬರಲು ಪ್ರಾರಂಭ ಆಗ್ತಾನೆ. ನಿಮ್ಮ ಕಡೆಗೆ ಆಕರ್ಷಿತನಾಗಬಹುದು ಅಥವಾ ನಿಮಗೆ ವಶೀಕರಣವೂ ಕೂಡ ಆಗಬಹುದು. ಪ್ರಯತ್ನ ಪಟ್ಟು ನೋಡಿ. ತುಂಬ ಸರಳವಾದಂಥ ಪರಿಹಾರ, ಆದರೆ ಒಳ್ಳೆಯ ವಿಷಯಕ್ಕಾಗಿ, ನ್ಯಾಯಯುತವಾದಂಥ ಬೇಡಿಕೆಗಾಗಿ ಮಾತ್ರನೇ ಉಪಯೋಗಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.